ಹಾಯ್ ಫ್ರೆಂಡ್ಸ್, ನಿನ್ನೆ ನೈಟು ಬಿಗ್ ಬಾಸ್ ಸೀಸನ್ 11 ಗ್ರ್ಯಾಂಡ್ ಆಗಿ ಓಪನ್ ಆಯಿತು. ನಮ್ಮ ಕಿಚ್ಚ ಸುದೀಪ್ ಸರ್ ಎಂಟ್ರಿ ಮಾತ್ರ ಸೂಪರ್ ಆಗಿತ್ತು, ಅದ್ಭುತ ಆಗಿತ್ತು. ಅವ್ರ ಚಾರ್ವಿಂಗ್ ಮಾತ್ರ ಏನೇನು ಕಡಿಮೆ ಆಗಿಲ್ಲ. ತುಂಬ ಸಕ್ಕದಾಗಿದ್ರು ಅವ್ರ ಕಾಸ್ಟ್ಯೂಮಲ್ಲಿ ಅದರಲ್ಲಿ. ಆಮೇಲೆ ಅವ್ರದ್ದು ಎಂಟ್ರಿ ಆದಮೇಲೆ ಒಂದು ಸಾಂಗ್ ಆದಮೇಲೆ ಡೈರೆಕ್ಟ್ ಹೋಮ್ ಟೂರ್ ಮಾಡಿದ್ರು. ಬಟ್ ಅವರು ಈ ಸಾರಿ ಹೋಮ್ ಟೂರ್ ಮಾಡಲಿಲ್ಲ. ಬಿಗ್ ಬಾಸೇ ಒಂದು ವಿಡಿಯೋ ಮುಖಾಂತರ ನಮಗೆ ಬಿಗ್ ಬಾಸ್ ಹೌಸ್ ಸೀಸನ್ 11 ಹೌಸ್ ಹೆಂಗಿರುತ್ತೋ ಬಿಗ್ ಬಾಸೇ ತೋರಿಸ್ಕೊಡುತ್ತೆ. ಸುದೀಪ್ ಸರ್ ಹೋಗ್ಲಿಲ್ಲ. ಅದಾದ್ಮೇಲೆ ಒಂದಿಬ್ರು ಕಂಟೆಸ್ಟೆಂಟ್ ಹೋಗಿ ಅದನ್ನ ತೋರಿಸಿದ್ರು. ಅದಾದ್ಮೇಲೆ ಸುದೀಪ್ ಸರ್ ಮೇನ್ ಹೇಳಿದ್ದೆ ಅಂದ್ರೆ ಇದು ಹೊಸ ಅಧ್ಯಾಯ ಅಂತ ಹೇಳ್ಕೊ ಬಂದ್ರಲ್ಲ. ಇದರಲ್ಲಿ ಒಂದೇ ಹೌಸ್ ಅಲ್ಲಿ 2 ತರ ಇರುತ್ತೆ ಪ್ಲೇಸ್. ಒಂದು ಸ್ವರ್ಗ, ಇನ್ನೊಂದು ನರಕ. ಅಂದ್ರೆ ಬಿಗ್ ಬಾಸ್ ಒಳಗಡೆ ಹೋಗೋ ಕಂಟೆಸ್ಟೆಂಟ್ ಅದರಲ್ಲಿ ಎಷ್ಟು ಜನ ನರಕಕ್ಕೆ ಹೋಗ್ತಾರೆ, ಅಷ್ಟು ಜನ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಮುಂಚೆ ಹೇಳಿದ್ದಾರೆ. ಅದರಲ್ಲಿ ಟೋಟಲ್ ಈ ನಿನ್ನೆ ನಡೆದ ಗ್ರ್ಯಾಂಡ್ ಓಪನಿಂಗ್ ಸೀಸನ್ ಅಲ್ಲಿ ಈ ಬಿಗ್ ಬಾಸ್ ಸೀಸನ್ 11 ಅಲ್ಲಿ 17 ಜನ ಕಂಟೆಸ್ಟೆಂಟ್ ಹೋಗ್ತಾ ಇದ್ದಾರೆ. ಅದರಲ್ಲಿ 9 ಜನ ಫಿಮೇಲ್ ಕಂಟೆಸ್ಟೆಂಟ್ ಅಂಡ್ 8 ಜನ ಮೇಲ್ ಕಂಟೆಸ್ಟೆಂಟ್ಸ್ ಇದ್ದಾರೆ. ಅದರಲ್ಲಿ ಯಾರ್ಯಾರು ಬಂದ್ರು ಕಂಟೆಸ್ಟೆಂಟ್ಸ್, ಯಾರು ಸ್ವರ್ಗಕ್ಕೆ ಹೋದ್ರು, ಯಾರು ನರಕಕ್ಕೆ ಹೋಗೋದು ಅಂದ್ರೆ ಒನ್ ಬೈ ಒನ್ ಹೇಳ್ತೀನಿ. ಅದಕ್ಕಿಂತ ಮುಂಚೆನೆ ಸ್ಕಿಚ್ ಆಫ್ ಸುದೀಪ್ ಸರ್ದು ಕಾಮಿಡಿ ಟೈಮಿಂಗ್ ಆಗಲಿ, ಬಂದಿರೋ ಪ್ರತಿ ಕಂಟೆಸ್ಟೆಂಟ್ ಅವರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅವ್ರೇನು ಅಂತೆಲ್ಲ ಚೆನ್ನಾಗಿ ತಿಳ್ಕೊಂಡ್ರು. ಹಾಗೆ ಬಂದಿರೋ ಪ್ರತಿ ಒಬ್ಬ ವ್ಯಕ್ತಿ ತಕ್ಕ ಸಖತ್ತಾಗಿ ಕಾಮಿಡಿ ಮಾಡಿದ್ರು, ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ರು. ಬಟ್ ಏನಾದ್ರು ಸ್ವಲ್ಪ ಜಾಸ್ತಿ ಹೊತ್ತಾಯ್ತು ಅನ್ಸುತ್ತೆ. ಒಬ್ಬೊಬ್ಬರ ಹತ್ರ 10 ನಿಮಿಷ 15 ನಿಮಿಷ ಅಷ್ಟೊತ್ತು ಮಾತಾಡಿದ್ರು. ಅದು ಸ್ವಲ್ಪ ಜಾಸ್ತಿ ಲ್ಯಾಗ್ ಆಯ್ತು ಅನ್ಸುತ್ತು. ಅದು ಬಿಟ್ಟರೆ ಎಲ್ಲ ಸಖತ್ತಾಗಿ ಮಾಡಿದ್ರು. ಹೋಸ್ಟು ಒನ್ ಆಫ್ ದಿ ಬೆಸ್ಟ್ ಹೋಸ್ಟ್ ಬಿಗ್ ಬಾಸ್ ಅಂತ ಹೇಳ್ಬೋದು. ಇನ್ನು ಯಾರ್ಯಾರು ಬಂದ್ರು ಅಂದ್ರೆ ಫಸ್ಟ್ ಬಂದಿರೋ ಕಂಟೆಸ್ಟೆಂಟು ಭವ್ಯ ಗೌಡ. ಇವರು ಸೀರಿಯಲ್ ಆಕ್ಟ್ರು. ಅವ್ರ ಜೊತೆಗೆ ಇನ್ನೊಬ್ರು ಬಂದಿದ್ದು ಯಮುನಾ ಶ್ರೀನಿಧಿ. ಇವ್ರು ಕೂಡ ಒಂದು ಸ್ವಲ್ಪ ಸೀನಿಯರ್ ಸೀರಿಯಲ್ ಆಕ್ಟರ್ ಅನ್ಸುತ್ತೆ. ಅವರು 2ನೇದು. ಇನ್ನು 3ನೇದು ಧನ್ರಾಜ್ ಆಚಾರ್ಯ ಅನ್ಸುತ್ತೆ. ಇವ್ರು ಯೂಟ್ಯೂಬರ್ ಅನ್ಸುತ್ತೆ, ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್. 4ನೇದು ಗೌತಮಿ. ಇವ್ರು ಗೊತ್ತು ಮುಂಚೆ ಅವ್ರಿಗೆ. ಇವ್ರ ಹೆಸರು ಮುಂಚೆ ಇನ್ನೇನು ರಿವೀಲ್ ಆಗಿತ್ತು ಇವ್ರ ಹೆಸರು. ಇನ್ನು 5ನೇದು ಅನುಷಾ ರಾಯ್. ಐ ಥಿಂಕ್ ಇವ್ರು ಕೂಡ ಒಬ್ಬ ಸೀರಿಯಲ್ ಆಕ್ಟರ್ ಅನ್ಸುತ್ತೆ. ಇನ್ನು 6ನೇ ಕಂಟೆಸ್ಟೆಂಟ್ ಧರ್ಮ. ಇವರು ನವಗ್ರಹ ಸಿನಿಮಾದಲ್ಲಿ ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅವ್ರು ಧರ್ಮ. ಇನ್ನು 7ನೇದು ಬಂದು ಲಾಯರ್ ಜಗದೀಶ್. ಇದು ಕೂಡ ಹೆಸರು ಮುಂದೆ ರಿವೀಲ್ ಆಗಿತ್ತು. 8ನೇದು ಶ್ರೀಶಿರ್ ಅನ್ಸುತ್ತೆ. ಶ್ರೀಶಿರ್, ಓಕೆ. ಅವ್ರು ಕೂಡ ಒಂದು ಸೀರಿಯಲ್ ಆಕ್ಟ್ರು ಅನ್ಸುತ್ತೆ. ಅವ್ರು ಕೂಡ 2ನೇದು 9ನೇದು ಬಂದು ತ್ರಿವಿಕ್ರಮ್. ಇವರು ಒಂದು ಕ್ರಿಕೆಟರ್, ಒಂದು ಜಿಮ್ ಟ್ರೈನರ್ ಅಂತ ಅವರೇ ಹೇಳಿದ್ರು. 10ನೇದು ಬಂದು ಹಂಸ. ಇವ್ರು ಕೂಡ ಸೀರಿಯಲ್ ಆಕ್ಟ್ರು. 11ನೇದು ಬಂದು ಮಾನಸ. ಇವರು ತುಕಾಲಿ ಸಂತೋಷ್ ಅವ್ರ ವೈಫ್ ಅನ್ಸುತ್ತೆ. ಅವರು ಮಾನಸ. ಅವರು ಕೂಡ ಒಳ್ಳೆ ಎಂಟರ್ಟೈನರ್ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಿದ್ದಾರೆ, ನೋಡ್ಬೇಕು. ಇನ್ನು 12ನೇದು ಬಂದು ಗೋಲ್ಡ್ ಸುರೇಶ್. ಇದು ಕೂಡ ನೇಮ್ ರಿವೀಲ್ ಆಗಿತ್ತು. 13ನೇದು ಐಶ್ವರ್ಯ. ಇವ್ರು ಕೂಡ ಐ ಥಿಂಕ್ ಸೀರಿಯಲ್ ಆಕ್ಟರ್. 14ನೇದು ಚೈತ್ರ ಕುಂದಾಪುರ. ಇವರು ಒಳ್ಳೆ ಸ್ಪೀಕರ್ ಅನ್ಸುತ್ತೆ, ಚೆನ್ನಾಗಿ ಮಾತಾಡ್ತಾರೆ, ಭಾಷಣ ಕೊಡ್ತಿರ್ತಾರೆ. ಅವ್ರು ಕೂಡ ಮುಂಚೆ ಹೆಸರು ರಿವೀಲ್ ಆಗಿತ್ತು. ಇನ್ನು 15ನೇದು ಬಂದು ಉಗ್ರ ಮಂಜು. ಉಗ್ರಂ ಸಿನಿಮಾದಲ್ಲಿ ವಿರಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ ನೋಡಿ, ಚಿಕ್ಕದು. ಅವ್ರಿಬ್ರು ಉಗ್ರ ಮಂಜು. ಇನ್ನು 16ನೇದು ಮೋಕ್ಷಿತಾ ಪೈ. ಇವರು ಇವ್ರು ಕೂಡ ಸೀರಿಯಲ್ ಆಕ್ಟರ್ ಅನ್ಸುತ್ತೆ. ತುಂಬಾ ಚೆನ್ನಾಗಿದ್ದಾರೆ, ಕ್ಯೂಟ್ ಆಗಿದ್ದಾರೆ, ಬಬ್ಲಿ ಆಗಿದ್ದಾರೆ, ನೋಡ್ಬೇಕು. ಇನ್ನು 12ನೇದು ರಂಜಿತ್. ಇವ್ರು ಯಾರು ಒಳ್ಳೆ ಜಿಮ್ ಟ್ರೈನರ್, ಜಿಮ್ ಬಾಡಿ ಇದ್ದಂಗಿದ್ದಾರೆ. ಇದರಲ್ಲಿ ಈ 17 ಜನದಲ್ಲಿ ಯಾರ್ಯಾರು ಸ್ವರ್ಗಕ್ಕೆ ಯಾರ್ಯಾರು ನರಕಕ್ಕೆ ಹೋದ್ರು ಅಂದ್ರೆ, ಫಸ್ಟ್ ಇಬ್ರು ಒಳಗಡೆ ಇರ್ತಾರೆ, ಭವ್ಯ ಗೌಡ ಅಂಡ್ ಯಮುನಾ ಶ್ರೀನಿಧಿ. ಇವರು ಒಂದು 6 ಜನ 7 ಜನನ್ನ ಇವ್ರು ಡಿಸೈಡ್ ಮಾಡ್ತಾರೆ, ಯಾರು ಸ್ವರ್ಗಕ್ಕೆ ಹೋಗ್ಬೇಕು, ಯಾರು ನರಕಕ್ಕೆ ಹೋಗ್ಬೇಕಂತ. ಇವ್ರು ಕನ್ಫೆಷನ್ ರೂಮ್ಗೆ ಹೋಗಿ ಬಿಗ್ ಬಾಸ್ ಅವ್ರಿಗೊಂದು ಜವಾಬ್ದಾರಿ ಕೊಡುತ್ತೆ, ಅವ್ರು ನಿಭಾಯಿಸ್ತಾರೆ. ಹಂಗೆ ಇವರು ಭವ್ಯ ಗೌಡ ಒಂದು ಯಮುನಾ ಶ್ರೀನಿಧಿ ಅವರು ಇವ್ರು ಡಿಸೈಡ್ ಮಾಡ್ತಾರೆ. ಅದರಲ್ಲಿ ಇವರಿಬ್ರು ಮುಂಚೆ ಸ್ವರ್ಗಕ್ಕೆ ಹೋಗಿರ್ತಾರೆ. ಇವ್ರು ಫಸ್ಟ್ ಬಂದಿರೋದ್ರಿಂದ ಇವ್ರಿಗೆ ಅಡ್ವಾಂಟೇಜ್ ಇರೋದ್ರಿಂದ ಇವರಿಬ್ರು ಫಸ್ಟ್ ಸ್ವರ್ಗಕ್ಕೆ ಇವರಿಬ್ರೆ ಫಸ್ಟ್ ಹೋಗ್ತಾರೆ. ಅದಾದ್ಮೇಲೆ ಯಾರ್ಯಾರು ಸ್ವರ್ಗ ಇದ್ದಾಗ ಯಾರ್ಯಾರು ನರಕದಾಗ ಅಂತ ಹೇಳಿ ಫಸ್ಟ್ ಸ್ವರ್ಗದಲ್ಲಿ ನೋಡೋಣ. ಭವ್ಯ ಗೌಡ ಅವ್ರು ಸ್ವರ್ಗದಲ್ಲಿದ್ದಾರೆ. ಯಮುನಾ ಶ್ರೀನಿಧಿ ಅವರು ಸ್ವರ್ಗದಲ್ಲಿದ್ದಾರೆ. ಧನಂಜಯ ಆಚಾರ್ಯ ಅವರು ಸ್ವರ್ಗ. ಗೌತಮಿ ಅವರು ಸ್ವರ್ಗ. ಅನುಷಾ ಪೈ ನರಕ. ಅದವರೇ ಫಸ್ಟ್ ನರಕಕ್ಕೆ ಹೋಗಿರೋದು ಅನ್ಸುತ್ತೆ. ಕಟ್ಬಿಡಿ, ಸಾರಿ, ನರಕಕ್ಕೆ ಹೋಗೋದು ಆಮೇಲೆ ಹೇಳ್ತೀನಿ. ಧರ್ಮ ಸ್ವರ್ಗ. ಲಾಯರ್ ಜಗದೀಶ್ ಸ್ವರ್ಗ. ತ್ರಿವಿಕ್ರಮ್ ಸ್ವರ್ಗ. ಹಂಸ ಸ್ವರ್ಗ. ಮಾನಸ ಐಶ್ವರ್ಯ ಸ್ವರ್ಗ. ಉಗ್ರ ಮಂಜು ಸ್ವರ್ಗ. ನರಕಕ್ಕೆ ಹೋಗಿರೋರು ಯಾರು ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಕಂಟೆಸ್ಟೆಂಟು ಅನುಷಾ ರಾಯ್, ಅವ್ರ ನರಕ. ಶಿರ್ಸಿರ್ ಅವ್ರ ನರಕ.
ಮಾನಸ್ ಅವ್ರ ನರಕ, ಗೋಲ್ಡ್ ಸುರೇಶ್ ಅವ್ರ ನರಕ, ಚೈತ್ರ ಕುಂದಾಪುರ್ ಅವ್ರ ನರಕ, ಮೋಕ್ಷಿತಪ್ಪ ಅವರು ನರಕ, ಲಾಸ್ಟು ರಂಜಿತ್ ಇವರು ನರಕ. ಇವರು ಟೋಟಲ್ 7 ಜನ ನರಕದಲ್ಲಿದ್ದಾರೆ, 10 ಜನ ಸ್ವರ್ಗದಲ್ಲಿದ್ದಾರೆ. ಬಟ್ ಅವ್ರು ಹೋಗ್ತಾ ಎವ್ರಿ ವೀಕ್ ಚೇಂಜ್ ಆಗ್ಬೋದು. ಮೇ ಬಿ ಗೇಮ್ ಡಿಪೆಂಡ್ ಮೇಲೆ ಆಗುತ್ತೆ. ಯಾರು ಚೆನ್ನಾಗಿ ಆಡಿದಾರೆ ನಾವು ಮೇ ಬಿ ನರಕಕ್ಕೆ ಕಳಿಸ್ಬೋದು, ಚೆನ್ನಾಗಿರೋ ಸ್ವರ್ಗಕ್ಕೆ ಬರ್ಬೋದು. ಹಿಂಗೆ ಅಲ್ಲಿದ್ದ ಶಿಫ್ಟ್ ಆಗ್ತಿರ್ತಾರೆ. ಅವ್ರು ಅದ್ರಾಗೇ ಇರಲ್ಲ, ಇವ್ರು ಇದ್ರಾಗೇ ಇರಲ್ಲ. ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೀಸನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬಟ್ ಸ್ವರ್ಗದಾಗಿರೋ ಹತ್ರ ನರಕದಾಗಿರುತ್ತೆ ಹೆಂಗೆ ಕಮ್ಯುನಿಕೇಟ್ ಆಗ್ತಾರೆ ಅನ್ನೋದು ಗೊತ್ತಿಲ್ಲ. ನೋಡ್ಬೇಕು ಯಾವ ಥರ ಇರುತ್ತೆ ಅನ್ನೋದು. ಇದು ಗಾಯ್ಸ್ ಈ ವಿಡಿಯೋ ನಿನ್ನೆ ಗ್ರ್ಯಾಂಡ್ ಓಪನಿಂಗ್ ಮತ್ತು ತುಂಬ ಚೆನ್ನಾಗಾಗಿತ್ತು. ನಾನು ಇನ್ನೇನು ಹೇಳೋದಂದರೆ, ನಮ್ಮಿಂದ ನಿಮಗೆ ಒಳ್ಳೇದಾಗಬೇಕು, ನಿಮ್ಮಿಂದ ನಮಗೆ ಒಳ್ಳೇದಾಗಬೇಕಂದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ಗೆ ಬಿಗ್ ಬಾಸ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಹಂಗೆ ಸ್ವಲ್ಪ ಎಂಕರೇಜ್ ಆಗಿರುತ್ತೆ. ಹಂಗೆ ನಿಮ್ಗೆ ಈಗ ಬಂದಿರೋ 17 ಜನ ಕಂಟೆಸ್ಟಲ್ಲಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರಂತ ಪ್ಲೀಸ್ ಕಮೆಂಟ್ ಮಾಡಿ.